ಹಲೋ ಗಾಯ್ಸ್, ಏನಪ್ಪ ವಿಚಾರ ಅಂದರೆ ನೋಡಿ, ದಯವಿಟ್ಟು ನಾವು ಈ ರಾಗಿ ಹುಲ್ಲನ್ನ ನೀವು ಮೆದೆ ಹಾಕ್ತೀರಲ್ವಾ, ಮೆದೆ ಹಾಕಬೇಕಾದ್ರೆ ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಇಡಬೇಕಾದ್ರೆ ನೀವು ಕರೆಕ್ಟಾಗಿ ಮೆದೆ ಹಾಕಲಿಲ್ಲ ಅಂದರೆ ಆ ರಾಗಿ ಹುಲ್ಲು 100% ನಿಮಗೆ ಕೈಗೆ ಸಿಗಲ್ಲ. ಹಸುಗಳು ತಿನ್ನೋ ಥರ ಇರೋದಿಲ್ಲ, ಹುಲ್ಲು ಎಲ್ಲ ಹಾಳಾಗ್ಬಿಡುತ್ತೆ. ಯಾಕೆ ಅಂದರೆ ನೋಡಿ, ನಾನು ಮಾಡಿರೋ ತಪ್ಪನ್ನ ನೀವು ದಯವಿಟ್ಟು ಮಾಡಬೇಡ್ರಿ. ಅದಕ್ಕೇ ನೀವು ಮಾಡಬಾರ್ದು ಅಂತಲೇ ನಾನು ಈ ವಿಡಿಯೋ ಮಾಡಿ ನಿಮಗೆ ಇದನ್ನು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಬನ್ನಿ ತೋರಿಸ್ತೀನಿ. ಗೈಸ್ ನೋಡಿ, ಇದು ಆ್ಯಕ್ಚುಲಿ ಇದು ನಾವು ಕೈಯಲ್ಲಿ ಬಡ್ದಿತ್ತು ಹುಲ್ಲಲ್ಲ. ಸೊ ಮಿಷಿನ್ಗೆ ಹಾಕ್ಬಿಟ್ಟು ಹೊಲದಲ್ಲೇ ನಾವು ಇವಾಗ ಅರಿ ಮಾಡಿರ್ತೀವಲ್ಲ ರಾಗಿ ಹೊಲದಲ್ಲೇ ಅರಿ ಮಾಡಿರೋ ಹುಲ್ಲನ್ನ ಡೈರೆಕ್ಟು ಮಿಷಿನ್ಗೆ ಹಾಕಿ ಬಡಿಸ್ಬಿಟ್ಟು ನಾವು ರೋಲ್ ಮಾಡಿಸ್ತೀವಲ್ವ. ಸೊ ರೋಲ್ ಮಾಡಿಸಿದಾಗ ಇದು ನಾವು ಮಾಡಿರೋ ರೋಲ್ಗಳು ಇದನ್ನ ತಂದು ನಾವು ಮೆದೆ ಹಾಕ್ಕೊಂಡಿದ್ವಿ ಅಂದರೆ ನೀಟಾಗಿ ಮೆದೆ ಹಾಕ್ಕೊಂಡಿದ್ವಿ. ಮಳೆ ಬಂತು ಸೆಂಟ್ರಲ್ ಒಂದ್ಸತಿ ನಮ್ಮೂರು ಇಲ್ಲಿ ನಮ್ಮ ಕಡೆ ಒಂದ್ಸತಿ ಜೋರಾಗಿ ಮಳೆ ಬಂತು. ನಾವು ಟಾರ್ಪಲ್ ಕೂಡ ಮುಚ್ಚಿದ್ವಿ. ಟಾರ್ಪಲ್ ಕೂಡ ಮುಚ್ಚಿನೂ ಕೂಡ ಇದ್ರದ್ದು ರಾಗಿ ಕಡ್ಡಿ ಏನೋ ತೂತಾಗ್ಬಿಟ್ಟು ಸೊ ಟಾರ್ಪಲ್ಲು ಒಳಗಡೆಗೆ ನೀರು ಇಳಿದ್ಬಿಟ್ಟೈತೆ. ನಾವು ಆ್ಯಕ್ಚುಲಿ ಇದೇ ಹುಲ್ಲ ನಾವು ಈ ಥರ ಇದನ್ನ ಪಿಂಡಿ ಅಂದರೆ ರೌಂಡ್ ಶೇಪಲ್ಲಿ ನಾವು ಹೊರೆ ಮಾಡಿಸ್ತಲೇ ಕೈಯಲ್ಲಿ ರಾಗಿ ಮೆದೆ ಮೇಲೆ ಅಂದ್ಬಿಟ್ಟು ನಾವೇನಾರ ಮೆದೆ ಹಾಕ್ಕೊಂಡಿದ್ದಿದ್ರೆ ನಮ್ದು 100% ಯಾವುದೇ ಕಾರಣಕ್ಕೂ ಈ ರಾಗಿ ಹುಲ್ಲು ಅದು ಡ್ಯಾಮೇಜ್ ಆಯ್ತಿರ್ಲಿಲ್ಲ. ಇವನ್ ಈ ಥರ ನೋಡಿ, ಈ ಥರ ಹಸು ತಿನ್ನೋದ್ರ ನೀವು ತಿಪ್ಪೆಗೆ ಹಾಕೋಕ್ಕೂ ಯೂಸ್ ಇಲ್ದಿರೋ ಲೆಕ್ಕಾಚಾರಕ್ಕೆ ಆಗ್ತಿರ್ಲಿಲ್ಲ. ಸೊ ದಯವಿಟ್ಟು ನೀವು ಮೆದೆನ ಹಾಕೋಬೇಕಾದ್ರೆ ಈ ಥರ ರೋಲ್ ಮಾಡಿಸಿದ್ರು ಅಂದರೆ ಸೊ ನೀಟಾಗೆಲ್ಲ ಒತ್ತೊತ್ತಾಗಿ ತಿಕ್ಕಾಗಿ ನೀವು ಅದನ್ನು ಮೆದೆ ಹಾಕ್ಕೊಳ್ರಿ. ಸೊ ಮೆದೆ ಹಾಕೊಂಡ್ರೆ ಮಾತ್ರ ನಿಮಗೆ ಅದು ಒಳಗಡೆಗೆ ಮಳೆ ಬಂದ್ರೂ ಕೂಡ ನೀರು ಇಳಿಯೋದಿಲ್ಲ. ಸೊ ಹುಲ್ಲು ಸೇಫಾಗಿರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ನೋಡಿ, ಇವಾಗ ನೀರು ಇಳಿಬಿಡೋದೆ ಹುಲ್ಲು ಕೊಳ್ತೋಗ್ಬಿಟ್ಟೈತೆ. ಈ ಕೊಳ್ತಿರೋ ಹುಲ್ಲ ಯಾವುದೇ ಕಾರಣಕ್ಕೂ ಹಸು ತಿನ್ನಲ್ಲ, ನಾವು ಹಸುಗೆ ಹಾಕೋದಕ್ಕೂ ಆಗಲ್ಲ. ನೋಡಿ, ನಾವು ಅದಕ್ಕೆ ಏನು ಮಾಡಿದ್ವಿ, ಮೆದೆ ಹಾಕಿದ್ನ ಹುಲ್ಲ ಕಿತ್ತಿ ಹೊಸಿ ಹಾರಾಕ್ಬಿಟ್ಟು ಹಾಳಾಗಿರೋದನ್ನೆಲ್ಲ ಒಂದು ಸ್ವಲ್ಪ ಸೈಡ್ಗೆ ಹಾಕಿ ಮತ್ತು ಅದರಲ್ಲಿ ಚೆನ್ನಾಗಿರೋದನ್ನ ಬೆಸ್ಟ್ ಇರೋದನ್ನ ನಾವು ಈ ಥರ ಆರಿಸ್ಕೊಂಡು ಸೆಲೆಕ್ಷನ್ ಮಾಡಿಕೊಂಡು ನಾವು ಇವಾಗ ಮಾಡ್ಕೊಂಡಿದ್ದೀವಲ್ವ ಫಾರ್ಮ್ ಹೌಸ್ ಒಳಗಡೆಗೆ ನಾವು ಈ ಥರ ತಂದು ಹಣೆ ಹಾಕ್ಕೊಂಡು ಹಾಕ್ಕೊಂಡಿದ್ದೀವಿ. ನಾನು ಒಂದಿನ್ನು ಏನು ಹೇಳಬೇಕು ಅಂದರೆ ಸೊ ಮೆದೆ ಹಾಕೋಬೇಕಾದ್ರೆ ದಯವಿಟ್ಟು ನೀಟಾಗಿ ಹಾಕೊಳ್ಳಿ. ಅದನ್ನು ಮೇಲ್ಗಡೆ ಏನಾದ್ರು ಟಾರ್ಪಲ್ ಮುಚ್ಚಿ ನೀಟಾಗಿ ಸೇಫಾಗಿ ಮಾಡಿಕೊಂಡ್ರೆ ಹುಲ್ಲು ಸಿಗುತ್ತೆ. ಇವತ್ತಿನ ದಿವಸ 100% ಈ ಹುಲ್ಲಲ್ಲ ಎಷ್ಟು ಪ್ರೈಸ್ ಆಗ್ಬಿಟ್ಟಿದೆ ಅಂದರೆ ಒಂದು 15 ಅಡಿಗೆ ಮತ್ತು ತಿರ್ಗಾ 5 ಅಡಿ ಮೆದೆ 80ರಿಂದ 1 ಲಕ್ಷ ರೂಪಾಯಿ ಕೇಳ್ತಾರೆ ಹುಲ್ಲು. ಅಂದರೆ ಒಂದು ಟೆಂಪೋ ಬರುತ್ತಲ್ವ, ಒಂದು ಟೆಂಪೋ ತುಂಬ ಒಂದು ಹಿಂಗೇನಾದ್ರು ಹುಲ್ಲು ತೊಗೊಂಡು ಹೋಗ್ಬೇಕಂದ್ರೆ 80ರಿಂದ 1 ಲಕ್ಷ ರೂಪಾಯಿ ಆಗೈತೆ. ಅಷ್ಟು ರಾಗಿ ಹುಲ್ಲಿಗೆ ಬೆಲೆ ಬಂದ್ಬಿಟ್ಟೈತೆ. ಸೊ ದಯವಿಟ್ಟು ಈ ಥರ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ರಾಗಿ ಹುಲ್ಲನ್ನ. ಸೊ ನೀಟಾಗಿ ಇಟ್ಕೊಳ್ಳಿ ಇದನ್ನು. ಓಕೆ ನೋಡಿ, ಮಿಕ್ಕಿರೋ ಹುಲ್ಲನ್ನ ಈ ಥರ ತಂದು ಹಾಕ್ಕೊಂಡಿದ್ದೀವಿ ಇಲ್ಲೇ ನಮ್ಮ ಫಾರ್ಮ್ ಹೌಸ್ ಒಳಗಡೆನೇ. ಯಾಕಂದರೆ ಇಲ್ಲಿ ಮಳೆನೂ ಪೂರಾ ಬೀಳೋದಿಲ್ಲ ಮತ್ತು ತಿರ್ಗಾ ಹುಲ್ಲು ಹಾಳು ಕೂಡ ಆಗೋದಿಲ್ಲ. ಮತ್ತು ಹಸುಗಳಿಗೂ ಅಷ್ಟೇ ನೋಡಿ, ಇವಾಗ ಇಲ್ಲೇ ತೋರಿಸ್ಬಿಡಿ, ಇಲ್ಲೇ ನಾವು ಈ ಕಡೆನೇ ಹಸು ಕೊಡ್ಕೊಳ್ಳೋದು. ಸೊ ಇಲ್ಲಿ ನಾವೊಂದು ಚಾಪ್ ಕಟ್ರು ತಂದು ಮಡಿಕೊಂಡ್ರೆ ಸೊ ನೀಟಾಗಿ ಇಲ್ಲೇ ಹುಲ್ಲನ್ನ ಇನ್ನೂ ಪುಡಿ ಮಾಡಿ ಸಣ್ಣದಾಗಿ ನಾವು ಗೊಂದಕ್ಕೆ ತುಂದರೆ ಇಲ್ಲೇ ತಿಂತೇವೆ. ಇಲ್ಲಾಂದ್ರೆ ಈ ಹುಲ್ಲೆ ಹಂಗೆ ಡೈರೆಕ್ಟಿಗೂ ಕೂಡ ಹಾಕ್ಬೋದು ನಮ್ಮ ನಾಟಿ ಹಸುಗಳಿಗೆ, ಸೀಮೆಸುಗಳಿಗೆ, ಎಮ್ಮೆಗಳಿಗೆಲ್ಲ. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ, ಮೆದೆಯಿಂದ ಎಲ್ಲನೂ ಈ ಒಳಗಡೆಗೆ ನಮ್ಮದು ಫಾರ್ಮ್ ಹೌಸ್ ಒಳಗಡೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ನಾನು ನಿಮಗೆ ಇನ್ನೊಂದು ಏನಂದರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಏನಂತ, ಹಸುಗಳಿಗೆ ಮತ್ತು ತಿರ್ಗ ಸಾಕು ಪ್ರಾಣಿಗಳಿಗೆ, ಕುರಿಗಳಿಗೆ ಇವಕ್ಕೆಲ್ಲದಕ್ಕೂ ಇದನ್ನು ತುಂಬೋದಕ್ಕೆ ಇದನ್ನು ತಂದು ಮಡಿಕೊಂಡಿದ್ದೀವಿ ಇಲ್ಲೇ ಅಂದ್ಬಿಟ್ಟು. ನೋಡಿ, ಡ್ರಮ್ಗಳನ್ನೂ ಕೂಡ ನಾವು ಇಲ್ಲೇ ಸ್ಟೋರ್ ಮಾಡೋದಕ್ಕೆ ಇಲ್ಲೇ ತಂದು ಮಡಿಕೊಂಡಿದ್ದೀವಿ. ಆ ಹುಲ್ಲು ಮೆದೆ ತೋರಿಸ್ಬಿಡಿ, ಆ ಹುಲ್ಲೂ ಕೂಡ ಇಲ್ಲೇ ನಾವು ತಂದು ಮಡಿಕೊಂಡಿದ್ದೀವಿ. ಇಲ್ಲೊಂದು ಚಾ ಕೊಟ್ಟು ತಂದು ಮಡಿಕೊಂಡ್ರೆ ನಾವು ಆರಾಮಾಗಿ ಇಲ್ಲೇನೇ ಹುಲ್ಲು ಖಾಲಿ ಆಗೋವರೆಗೂ ನಾವು ಇಲ್ಲೇ ಒಳಗಡೆನೇ ಹಸುಗಳಿಗೆ ನಾವು ಬೇರೆ ಕಡೆಯಿಂದ ತಂದು ಮಾಡೋ ಅವಶ್ಯಕತೆ ಎಲ್ಲ ಏನಿರಲ್ಲ. ಇಲ್ಲೇ ಹಾಕ್ಬೋದು, ಇಲ್ಲೇ ಹಸುಗೆ ಗೊಂದಗಳಿಗೆಲ್ಲ ತುಂಬೋದು, ಇಲ್ಲೇ ಮೇಯುತ್ತೆ. ಸೊ ಏನು ತೊಂದರೆ ಇರೋದಿಲ್ಲ. ಈ ಥರ ಒಳಗಡೆಗೆ ತಂದು ಹಾಕ್ಕೊಂಡ್ರೆ ನೀವು ಹುಲ್ಲು ಕೂಡ ಹಾಳಾಗೋದಿಲ್ಲ ಬೇಗ, ಮತ್ತು ಈಸಿಯಾಗೂ ಕೂಡ ಇಲ್ಲಿಂದ ಇಲ್ಲಿಗೆ ಹಾಕೋಬೋದು. ಸೊ ನಮಗೆ ಈ ಕಡೆಗೆ ನಾವು ಹಸು ಕಟ್ಟಲ್ವಲ್ಲ, ನಾವು ಅದಕ್ಕೆ ಏನು ಮಾಡ್ಕೊಂಡಿದ್ದೀವಿ, ಈ ಕಡೆನೇ ಎಲ್ಲ ಫುಲ್ ಸ್ಪೇಸ್ ಇದ್ದಿದ್ದನ್ನ ಸ್ಪೇಸ್ನ ಬಳಸ್ಕೊಂಡು ಹುಲ್ಲು ಹಾಳಾಗ್ದಂಗೆ ಫಾರ್ಮ್ ಹೌಸ್ ಒಳಗಡೆಗೆ ನಾವು ತಂದು ಹಾಕ್ಕೊಂಡಿದ್ದೀವಿ. ನೋಡಿ ಗೈಸ್, ಅಲ್ಲಿ ತೋರಿಸೋರಿಗೆ